ಇವತ್ತು ಮೈಸೂರಿನಲ್ಲಿ ಲೋಕಾಯುಕ್ತ ರೇಡ್ ಆಗಿದೆ. ಸುಮಾರು 60 ಲಕ್ಷ ಹಣ ಜೊತೆಗೆ ಅಪಾರವಾದ ಚಿನ್ನಾಭರಣವನ್ನ ಜಪ್ತಿ ಮಾಡಲಾಗಿದೆ. ಇಬ್ಬರು ಅಧಿಕಾರಿಗಳ ಮನೆಯ ಮೇಲೆ ಜೊತೆಗೆ ಕಚೇರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಮಿಂಚಿನ ದಾಳಿ ಮಾಡಿದರು. ಘಟಕಗಳ ಪರಿಶೀಲನೆ ಆಯಿತು. ಇಲ್ಲದ 60 ಲಕ್ಷ ಹಣ ಚಿನ್ನವನ್ನ ಜಪ್ತಿ ಮಾಡಿದ್ದಾರೆ. ಅಧಿಕಾರಿಗಳ ಸಂಬಂಧಿಕರ ಮನೆಯ ಮೇಲೂ ಕೂಡ ಲೋಕಾಧಿಕಾರಿಗಳು ರೇಡ್ ಮಾಡಿದ್ದಾರೆ. ಆಮೇಲೆ ಪಾಲಿಕೆಯ ಜೂನಿಯರ್ ಇಂಜಿನಿಯರ್ ಜೆಇ ಚಂದ್ರಶೇಖರ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಜೆಇ ಚಂದ್ರಶೇಖರ್ ಮನೆಯಲ್ಲಿ 60 ಲಕ್ಷ ಹಣ ಜಪ್ತಿಯಾಗಿದೆ. ಎಲೆಕ್ಟ್ರಿಕ್ ಇನ್ಸ್ಪೆಕ್ಟರ್ ಅಲ್ತಾಫ್ ಹುಸೇನ್ ಜಕಾರ್ತಿಗೂ ಕೂಡ ಶಾಕ್ ಎದುರಾಗಿದೆ. 60 ಲಕ್ಷ ಹಣ ಮತ್ತು ಚಿನ್ನ, ಇದು ದಾಖಲೆಯಿಲ್ಲದ ಹಣ ಮತ್ತು ದಾಖಲೆಯಿಲ್ಲದ ಚಿನ್ನ ಅಂತ. ಅಧಿಕಾರಿಗಳು ಈಗ ಹಣದ ರೂಪದಲ್ಲಾದರೂ ಸರಿ, ಜೊತೆಗೆ ಈ ಆಭರಣದ ರೂಪದಲ್ಲಾದರೂ ಸರಿ ಲಂಚವನ್ನ ಪಡೆದುಕೊಳ್ತಾರೆ ಅನ್ನೋಂಥ ಒಂದಷ್ಟು ಕಂಪ್ಲೇಂಟ್ಗಳಿದ್ದಾವೆ. ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಕಡತಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲೂ ಕ್ಯಾಶ್ ಪತ್ತೆಯಾಗಿದೆ 60 ಲಕ್ಷ. ಅದಾದ ಮೇಲೆ ದಾಖಲೆಯಿಲ್ಲದ ಚಿನ್ನಾಭರಣವೂ ಪತ್ತೆಯಾಗಿದೆ. ಇಬ್ಬರು ಅಧಿಕಾರಿಗಳ ಮನೆ ಮತ್ತು ಕಚೇರಿ, ಅವರ ಸಂಬಂಧಿಕರ ಮನೆ ಮೇಲೂ ಕೂಡ ರೇಡ್ ಆಗಿದೆ.